ask ಪರೀಕ್ಷೆ. yourself, how many marks Jesus gives you in loving others? ನಿಮ್ಮನ್ನ ನೀವು ಪರೀಕ್ಷೆ ಮಾಡ್ಕೊಳ್ಳಿ, ಪ್ರಶ್ನೆ ಮಾಡ್ಕೊಳ್ಳಿ. ಯೇಸು ಸ್ವಾಮಿ ನೀವು ಇತರರನ್ನ ಪ್ರೀತಿಸೋ ವಿಷಯದಲ್ಲಿ ಎಷ್ಟು ಅಂಕಗಳನ್ನ ನಿಮ್ಗೆ ಕೊಡ್ತಾರೆ ಅಂತ. That is the most important thing in the Christian life. ಇದು ಕ್ರಿಸ್ತಿಯ ಜೀವಿತದಲ್ಲಿ ಬಹಳ ಪ್ರಮುಖವಾದ ವಿಷಯ. I spoke about humility last Sunday. ಕಡೆಯ ಭಾನುವಾರ ನಾನು ದೀನತೆ ಬಗ್ಗೆ ಮಾತಾಡ್ತಾ ಇದ್ದೆ. That is the ground on which this fruit must grow. ಅದು ಒಂದು ಭೂಮಿಯಾಗಿದೆ, ಆ ಭೂಮಿ ಮೇಲೆ ಈ ಫಲವು ಬೆಳೆಯಬೇಕಾಗಿದೆ. You have to have the ground first. ಮೊದಲು ನಿಮಗೆ ಆ ಭೂಮಿ ಇರಬೇಕು. And I'll tell you what humility is. ದೀನತೆ ಅಂದ್ರೆ ಏನು ಅಂತ ಹೇಳ್ತೀನಿ ನಾನು. One verse. ಒಂದೇ ಒಂದು ವಚನ. Philippians chapter 2. ಫಿಲಿಪಿ 2ನೇ ಅಧ್ಯಾಯ. I showed you this last time also. ಕಡೆಯ ವಾರ ಕೂಡ ನಿಮಗೆ ತೋರಿಸಿದೆ ಅದನ್ನ. Jesus humbled himself. ಯೇಸು ಸ್ವಾಮಿ ಹೇಗೆ ತನ್ನನ್ನು ತಾನು ತಗ್ಗಿಸ್ಕೊಂಡ್ನು ಅಂತ. Though he was God, he became a man. ದೇವರಾಗಿದ್ರು, ಆತನು ಮಾನವ ರೂಪವನ್ನು ತಾಳಿದನು. And when he became a man, he became a servant of others. ಮನುಷ್ಯನಾದಾಗ ಅವನು ಇತರರ ಸೇವಕನಾದನು, ದಾಸನಾದನು. And then he went even lower to die like a criminal on a cross. ಅದಕ್ಕಿಂತ ಇನ್ನೂ ಕೀಳು ಮಟ್ಟಕ್ಕೆ ಹೋಗಿ ಒಬ್ಬ ಅಪರಾಧಿಯಂತೆ ಶಿಲುಬೆ ಮೇಲೆ ಸಾಯಲ್ಪಟ್ಟನು. That is 3 steps of humility. ಅದು ದೀನತೆಯ 3 ಹಂತಗಳು ಅಂತ ಹೇಳ್ಬೋದು. So we must go down like that. ಹಾಗೆ ನಾವು ಕೂಡ ಹೋಗುವಂತವರಾಗಿರ್ಬೇಕು. Let people think we are criminals. It doesn't matter. We love them. ಜನರು ನಮ್ಮನ್ನ ಒಬ್ಬ ಅಪರಾಧಿ ಅಂತ ಅಂದ್ಕೊಳ್ಳಿ, ಆದ್ರೂ ಪರವಾಗಿಲ್ಲ, ನಾವು ಇನ್ನು ತಳಕ್ ಹೋಗ್ತೀವಿ. There are so many Christians who have called me false teacher and so many bad names. ಬಹಳಷ್ಟು ಕ್ರೈಸ್ತರು ನನ್ನ ಜೀವಿತದಲ್ಲಿ ನನಗೆ ಒಬ್ಬ ಸುಳ್ಳು ಪ್ರವಾದಿ ಮತ್ತು ಇತರ ಹಲವಾರು ಹೆಸರುಗಳಿಂದ ಕರೆದಿದ್ದಾರೆ. And the Lord says, can you love them? ಕರ್ತನು ನನ್ನನ್ನು ಕೇಳೋದೇನಂದ್ರೆ, ನೀನು ಅವ್ರನ್ನ ಪ್ರೀತಿಸ್ತೀಯ? Are you going to get 2 out of 100? I want you to get 100 out of 100. ನೀನು 100ರಲ್ಲಿ 2 ಅಂಕ ತೆಗೆದುಕೊಳ್ತೀಯ? ಇಲ್ಲ, ನಾನು 100ರಲ್ಲಿ 100 ಅಂಕ ನೀನು ತೆಗೆದುಕೊಳ್ಬೇಕು ಅಂತ ನಾನು ಬಯಸ್ತೀನಿ ಅಂತಾನೆ. If you love them, you'll get 100 out of 100. ನೀವು ಅವ್ರನ್ನ ಪ್ರೀತಿಸಿದ್ರೆ 100ಕ್ಕೆ 100 ಸಿಗುತ್ತೆ. I say, Lord, fill me with your Holy Spirit. I will love them. ಕರ್ತನೆ, ನಿನ್ನ ಪವಿತ್ರಾತ್ಮನಿಂದ ತುಂಬಿಸು, ನಾನು ಅವ್ರನ್ನ ಪ್ರೀತಿಸ್ತೀನಿ ಅಂತ ಹೇಳ್ತೀನಿ. I'll give you my testimony today. ಇವತ್ತು ನನ್ನ ಸಾಕ್ಷಿಯನ್ನ ನಿಮ್ಗೆ ಕೊಡ್ತೀನಿ, ಹಂಚ್ಕೊಳ್ತೀನಿ. So many people have tried to harm me in many ways. ಬಹಳಷ್ಟು ಜನ ನನಗೆ ಹಾನಿಯನ್ನ ಮಾಡ್ಲಿಕ್ಕೆ ಬಯಸಿದ್ದಾರೆ ಬಹಳಷ್ಟು ವರ್ಷಗಳು. I can say before God today, I love them. ನಾನು ದೇವರ ಮುಂದೆ ಇವತ್ತು ಹೇಳ್ತೀನಿ, ಅವರನ್ನ ನಾನು ಪ್ರೀತಿಸ್ತೀನಿ. They have not apologized or said sorry or any such thing. ಅವರು ನನಗೆ ಕ್ಷಮೆ ಕೇಳಿಲ್ಲ ಅಥವಾ ಏನು ಹೇಳಿಲ್ಲ. I don't want anybody in the world to apologize to me. ನಾನು ಈ ಭೂಮಿ ಮೇಲೆ ಯಾರು ನನಗೆ ಬಂದು ಕ್ಷಮೆ ಕೇಳುವಂತ ಅವಶ್ಯಕತೆ ಇಲ್ಲ. Because Jesus has forgiven me. ಯಾಕೆ ಅಂದ್ರೆ ಯೇಸು ಸ್ವಾಮಿ ನನ್ನನ್ನ ಕ್ಷಮಿಸಿದ್ದಾರೆ. I am like a postman who starts out in the morning with many lakhs of rupees in his bag. ಒಬ್ಬ ಪೋಸ್ಟ್ ಮನುಷ್ಯ ಇರ್ತಾನಲ್ಲ, ಅಂಚೆಯ ವ್ಯಕ್ತಿ, ಅವನು ಬೆಳಗ್ಗೆ ಒಂದು ಲಕ್ಷಗಟ್ಟಲೆ ಹಣಗಳನ್ನು ತೆಗೆದುಕೊಂಡು ಹೋಗೋ ಹಾಗೆ ನಾನು ಕೂಡ. Not 1 rupee is his. He has to give these money orders to all the different people in the town. ಆತನದಲ್ಲ, ಯಾವ 1 ರೂಪಾಯಿ ಕೂಡ ಆತನದಲ್ಲ, ಆದ್ರೆ ಬಹಳಷ್ಟು ಜನರಿಗೆ ಅದನ್ನ ಹಂಚ್ಬೇಕು ಅವನು. I look at it myself like that. ನಾನು ಕೂಡ ನನ್ನನ್ನು ಹಾಗೆ ನೋಡ್ತೀನಿ. God has not given me money, he's given me love. ದೇವರು ನನಗೆ ಹಣ ಕೊಟ್ಟಿಲ್ಲ, ಆದ್ರೆ ಪ್ರೀತಿಯನ್ನ ಕೊಟ್ಟಿದ್ದಾನೆ. But he says, I gave it to you to give to all these people you meet. ನಾನು ಯಾಕೆ ನಿನಗೆ ಆ ಪ್ರೀತಿಯನ್ನ ಕೊಟ್ಟಿದ್ದೀನಿ ಅಂದ್ರೆ, ಈ ನಿನ್ನ ಸುತ್ತ ಇರುವಂತ ಇತರರಿಗೆ ನೀನು ಹಂಚಬೇಕು ಅಂತ. See, it says in Romans chapter 13. ರೋಮ 13ರಲ್ಲಿ ಹೀಗೆ ಹೇಳುತ್ತೆ. Romans 13 and verse 8. ರೋಮ 13 verse 8. 8ನೇ ವಚನ. First of all, it says, owe nothing to anyone. ಮೊದಲನೇದಾಗಿ ಯಾವ ಸಾಲವೂ ಇರಬಾರದು ಅಂತ ಹೇಳುತ್ತೆ. That means don't be in debt to anybody. If you owe somebody money, give it back. ಅದರ ಅರ್ಥ ಏನಂದ್ರೆ, ನಿಮ್ಗೆ ಯಾವ ಸಾಲವೂ ಇರಬಾರದು, ಹಣ ತೆಗೆದುಕೊಂಡ್ರೆ ಅದನ್ನ ಹಿಂದೆ ಕೊಟ್ಟುಬಿಡಿ ಅಂತ ಹೇಳುತ್ತೆ. But there is one debt you must always have to people. ಆದ್ರೆ ಒಂದು ಋಣ ಮನುಷ್ಯರ ಮೇಲೆ ನಿಮ್ಗೆ ಯಾವಾಗ್ಲೂ ಇರುತ್ತೆ. That is love. ಅದು ಪ್ರೀತಿ.
You must always have a debt of love that you have to give to people. ನಿಮ್ಗೆ ಯಾವಾಗ್ಲೂ ಈ ಒಂದು ಋಣ ಜನರ ಮೇಲೆ ಇರಬೇಕು, ನಾನು ಯಾವಾಗ್ಲೂ ಕೊಡ್ಬೇಕು ಅನ್ನುವಂಥದ್ದು ಜನರಿಗೆ. Have you seen this verse that God has given us love in order to give to other people? ನೀವು ಇದನ್ನ ನೋಡಿದಿರ ಈ ವಚನ, ದೇವರು ನಿಮ್ಗೆ ಪ್ರೀತಿ ಕೊಟ್ಟಿದ್ದಾರೆ, ಅದನ್ನ ಇತರರ ಜೊತೆ ಹಂಚ್ಕೊಳ್ಬೇಕು ಅಂತ. I'm sure many of you have prayed that you'll be filled with the Holy Spirit. ನಾನ್ ನಂಬ್ತೇನೆ ನೀವು ಬಹಳಷ್ಟು ಜನ ಪವಿತ್ರಾತ್ಮ ಭರಿತರಾಗ್ಲಿಕ್ಕೆ ಪ್ರಾರ್ಥಿಸಿದಿರಾ ಅಂತ. What are you praying for? ಯಾಕೆ ಪ್ರಾರ್ಥಿಸ್ತಾ ಇದ್ದೀರಾ ನೀವು? Lord, fill my heart with love so that I can love other people. ಕರ್ತನೇ, ನನ್ನ ಹೃದಯವನ್ನು ಪ್ರೀತಿಯಲ್ಲಿ ತುಂಬಿಸು, ನಾನು ಇತರರನ್ನ ಪ್ರೀತಿಸೋ ಹಾಗೆ ಮಾಡು. We have a debt when the Holy Spirit fills us. ಪವಿತ್ರಾತ್ಮನು ನಮ್ಮ ಹೃದಯವನ್ನು ತುಂಬಿದಾಗ ನಮಗೆ ಒಂದು ಸಾಲವು ಬರುತ್ತೆ. ಈ Romans 5 verse 5. ರೋಮ 5:5 ನಾವು ಅದನ್ನ ನೋಡ್ತೇವೆ. What is the mark of being filled with the Holy Spirit? ಪವಿತ್ರಾತ್ಮ ಭರಿತರಾಗಿದ್ದಕ್ಕೆ ಗುರುತು ಏನು ಇಲ್ಲಿ? It is not speaking in tongues. ಇದು ಅನ್ಯ ಭಾಷೆಯಲ್ಲಿ ಮಾತಾಡುವಂತದ್ದಲ್ಲ. That is one gift like teaching or healing, one of the gifts of the Holy Spirit, that's all. ಅದು ಒಂದು ವರವಾಗಿದೆ, ಬೋಧನೆ ಮಾಡೋದಾಗ್ಲಿ ಗುಣಪಡಿಸೋದಾಗ್ಲಿ, ಹಾಗೆ ಅದು ಕೂಡ ಒಂದು ವರವಾಗಿದೆ ಅಷ್ಟೇ. God decides who to give which gift. ದೇವರು ಅದನ್ನ ನಿರ್ಧಾರ ಮಾಡ್ತಾರೆ ಯಾರಿಗೆ ಯಾವ ವರವನ್ನ ಕೊಡಬೇಕು ಅಂತ. But there's something else which we must all have. ಆದ್ರೆ ಇನ್ನು ಇನ್ನೊಂದು ವಿಷಯ ನಮಗೆಲ್ಲರಿಗೂ ಇರುವಂತದ್ದು. And that is love. ಅದು ಪ್ರೀತಿಯಾಗಿದೆ. Romans 5 verse 5. ರೋಮ 5:5 ವಚನ. When we are filled with the Holy Spirit, ನಾವು ಪವಿತ್ರಾತ್ಮ ಭರಿತರಾಗಿದ್ದಾಗ God's love is poured within our hearts. ದೇವರ ಪ್ರೀತಿ ರಸವು ನಮ್ಮ ಹೃದಯಗಳಲ್ಲಿ ಸುರಿತದೆ. That's how you know you're filled. ಅದರಿಂದ ನಿಮಗೆ ಗೊತ್ತಾಗುತ್ತೆ ನೀವು ತುಂಬಿಸಲ್ಪಟ್ಟಿದ್ದೀರಾ ಅಂತ. Then that very difficult person, you're able to love him. No, then you're filled with the Holy Spirit. ಆ ಒಂದು ಕಷ್ಟಕರಾದ ವ್ಯಕ್ತಿನ ನಿಮಗೆ ಪ್ರೀತಿಸಲಿಕ್ಕೆ ಸಾಧ್ಯವಾಗುತ್ತೆ, ಹಾಗೆ ನಿಮಗೆ ಗೊತ್ತಾಗುತ್ತೆ ನೀವು ಪವಿತ್ರಾತ್ಮ ಭರಿತರಾಗಿದ್ದೀರಾ. That person who did so much evil to you, you're able to forgive him. Oh, then you're filled with the Holy Spirit. ಆ ಒಂದು ವ್ಯಕ್ತಿ ನಿಮಗೆ ಅಷ್ಟೊಂದು ದುಷ್ಟತೆ ಕೆಟ್ಟ ಕಾರ್ಯಗಳನ್ನು ಮಾಡಿದ್ದಾರೆ, ಆದ್ರೂ ಅದನ್ನ ಪ್ರೀತಿಸಲು ಸಾಧ್ಯವಾಗುತ್ತೆ, ಹಾಗಿದ್ರೆ ನೀವು ಪವಿತ್ರಾತ್ಮ ಭರಿತರಾಗಿದ್ದೀರಾ ಅಂತ ಅರ್ಥ. All those difficult people in your church, you can love them. ಆ ಒಂದು ಕಷ್ಟಕರವಾದ ವ್ಯಕ್ತಿಗಳು ನಿಮ್ಮ ಸಭೆಯಲ್ಲಿ ಇರುವಂತವ್ರನ್ನ ಪ್ರೀತಿಸಲು ಸಾಧ್ಯ ಆಗುತ್ತೆ. Then you're really filled with the Holy Spirit. ಅದರ ಅರ್ಥ ಏನಂದ್ರೆ ನೀವು ಪವಿತ್ರಾತ್ಮ ಭರಿತರಾಗಿದ್ದೀರಾ ಅಂತ. Or you got a very difficult husband or a difficult wife. ನಿಮಗೆ ಒಂದು ಕಷ್ಟಕರವಾದ ಗಂಡ ಅಥವಾ ಹೆಂಡತಿ ಇರಬಹುದು. And you're praying, Lord, help me to love my wife, my husband. ನೀವು ಪ್ರಾರ್ಥನೆ ಮಾಡ್ತಾ ಇರಬಹುದು, ನನ್ನ ಗಂಡ ಅಥವಾ ಹೆಂಡತಿಯನ್ನ ಪ್ರೀತಿಸಲು ನನ್ನನ್ನ ತುಂಬಿಸು ಸ್ವಾಮಿ, ಸಹಾಯ ಮಾಡುವಂತ. God fills you with the Holy Spirit, you're able to love that person who's not at all good. ನಿಮ್ಮನ್ನ ದೇವರು ಪವಿತ್ರಾತ್ಮದಲ್ಲಿ ತುಂಬಿಸ್ತಾನೆ, ಆವಾಗ ಆ ಒಂದು ಕಷ್ಟಕರವಾದ ವ್ಯಕ್ತಿನ ನೀವು ಪ್ರೀತಿಸಲಿಕ್ಕೆ ಸಾಧ್ಯವಾಗುತ್ತೆ. Please remember this all your life. ನಿಮ್ಮ ಜೀವಿತಾವಧಿ ಕಾಲದಲ್ಲೆಲ್ಲ ಇದನ್ನು ನೆನಪಿಟ್ಕೊಳ್ಳಿ. Your church in North Karnataka, you can make it a spiritual church if you do your part to be filled with the Holy Spirit. ನೀವು ಉತ್ತರ ಕರ್ನಾಟಕದಲ್ಲಿರುವಂತ ನಿಮ್ಮ ಸಭೆಯನ್ನ ಆತ್ಮಿಕವಾಗಿ ಮಾಡೋದು ಹೇಗೆ ಅಂದ್ರೆ ನೀವು ಪವಿತ್ರಾತ್ಮ ಭರಿತರಾಗಿದ್ರೆ ಮಾತ್ರ.